ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನಿಗೆ ಸಮಸ್ಯೆಗಳು ಬರೋದು ಸಮುದ್ರ ಅಲೆಗಳಂತೆ. ಸಮುದ್ರ ಅಲೆಗಳು ಯಾಕೆ ನಿಲ್ಲೋದಿಲ್ವೋ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೋ ಹಾಗೆ ಮನುಷ್ಯನಿಗಂತಕ್ಕಂಥದ್ದು ಸಮಸ್ಯೆಗಳು ಬರ್ತಾನೆ ಇರ್ತದೆ. ನಾವು ಅಂದ್ಕೊಂಡಿರ್ತೀವಿ ಜೀವನದಲ್ಲಿ ನಮ್ಗೆ ಯಾವ ಸಮಸ್ಯೆ ಇಲ್ಲ ರೀ, ಸೂಪರ್ ಆಗಿದ್ದೀವಿ, ಚೆನ್ನಾಗಿದ್ದೀವಿ, ಬೊಂಬಾಟಾಗಿದ್ದು ನಾವು ಅಂದ್ಕೊಂಡಿರ್ತೀವಿ. ಆದರೆ ಸಮಸ್ಯೆಗಳ ಅಲೆಗಳು ಬರೋದನ್ನ ಮರ್ತೋಗ್ಬಿಟ್ಟಿರ್ತೀವಿ. ಯಾಕಂದರೆ ನಾವು ಸಮುದ್ರದಲ್ಲಿ ಇಲ್ವಲ್ಲ, ಸಮುದ್ರದ ಮುಂದೆ ಇಲ್ವಲ್ಲ, ಅದಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಭೂಮಿ ಮೇಲೆ ಇರ್ತೀವಲ್ವ, ನಮಗೆ ಗೊತ್ತಾಗೋದಿಲ್ಲ. ಆದರೆ ಸಮಸ್ಯೆಗಳೇ ಅಲೆಗಳಾಗಿ ಬಂದರೆ ಕೆಲವರು ತಡ್ಕೊಳ್ತಾರೆ, ಕೆಲವರು ತಡ್ಕೊಳ್ಳಲ್ಲ, ಕೆಲವರು ಅದುರಿ ಅಲ್ಲಾಡೋಗಿ ಹೋಗ್ತಾರೆ. ಯಾಕಂದರೆ ಭಾಳ ಸೂಕ್ಷ್ಮವಾಗಿ ಬೆಳೆದಿರ್ತಾರೆ. ಹುಟ್ಟಿದಾಗಿಂದ ಗೋಲ್ಡನ್ ಸ್ಪೂನ್, ಅವ್ರಿಗೆ ಕಷ್ಟ ಅನ್ನೋದು ಏನೂ ಗೊತ್ತಿರಲ್ಲ. ಇವತ್ತು ಎಷ್ಟೋ ಜನ ತಂದೆ ತಾಯಿಯಿಂದ ತಮ್ಮ ಮಕ್ಕಳಿಗೆ ಕಷ್ಟ ಅನ್ನೋದು ಪರಿಚಯ ಮಾಡಿಕೊಟ್ಟಿರಲ್ಲ. ದೊಡ್ಡವರು ಹೇಳ್ತಾರೆ, ನೀನು ಎಷ್ಟೇ ಶ್ರೀಮಂತನಾಗಿರು, ನೀನು ಎಂಥದೇ ಅಧಿಕಾರ ಇರು, ನೀನು ಎಷ್ಟೇ ಲಕ್ಸುರಿ ಲೈಫ್ ಇರಲಿ, ಮಕ್ಕಳಿಗೆ ಕಷ್ಟ ಅನ್ನೋದನ್ನ ತೋರಿಸ್ಕೊಡು, ಸುಖವಾಗಿ ಬೆಳೆಸ್ಬೇಡ. ಯಾಕಂದರೆ ಕಾಲ ಒಂದೇ ಥರ ಇರೋದಿಲ್ಲ. ಕಾಲದ ಸುಳಿಗೆ ನಾವು ಸಿಕ್ಕಾಕೊಂಡಾಗ ತುಂಬ ಸುಖವಾಗಿ ಬೆಳೆದಿರ್ತಕ್ಕಂಥ ಮಕ್ಕಳು ಹೇಗೆ ಆ ಕಷ್ಟಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬಾಳ್ವೆ ಮಾಡಿಸ್ತಾರೆ? ಬಾಳ್ವೆ ಮಾಡಲ್ಲ. ಅವ್ರು ಹೇಗೆ ಬೆಳೆ ಬಂದಿರೋ ಅದನ್ನೇ ಕೇಳ್ತಾರೆ. ನೀನು ಒದಸೋಕ್ಕಾಗತ್ತಾ, ಅದನ್ನು ನಡ್ಸೋಕ್ಕಾಗತ್ತಾ ಅಂತ ದೊಡ್ಡವ್ರು ಪ್ರಶ್ನೆ ಮಾಡ್ತಾರೆ. ಇದು ಎಷ್ಟೋ ಜನಕ್ಕೆ ಅನುಭವ ಆಗೋಗಿದೆ. ಆದರೂ ಇವತ್ತು ಇದೊಂದು ವಿಚಾರಕ್ಕೆ ಎಷ್ಟೋ ಜನ ಇವತ್ತು ನರಕ ಅನುಭವಿಸ್ತಾ ಇರ್ತಾರೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಎಷ್ಟೋ ಜನ ಯಾವುದೋ ಒಂದು ಕಾರಣಾಂತರಗಳಿಂದ ಬೀದಿಗೆ ಬಂದಾಗ ಆ ಮಕ್ಕಳು ಆ ಬೀದಿಗೆ ಬಂದಿರತಕ್ಕಂಥ ವ್ಯವಸ್ಥೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಆ ಹಠ, ಆ ಕೋಪ, ಆ ಚಿತ್ರಬದೆ, ಆ ನರಕ ತೋರಿಸ್ತಾರೆ ನೋಡಿ. ಅದು ಅವ್ರ ಅನುಭವಿಸೋರಿಗೆ ಗೊತ್ತು, ಎಲ್ಲರೂ ಗೊತ್ತಾಗೋದಿಲ್ಲ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಬಂಧು ಬಳಗದಲ್ಲಿ, ನೆಂಟರಿಷ್ಟರಲ್ಲಿ ಅಥವಾ ದೂರದ ಸಂಬಂಧಿಗಳಲ್ಲಿ, ದೂರದ ವ್ಯಕ್ತಿಗಳಲ್ಲಿ ಈ ಥರ ಒಂದು ಘಟನೆಗಳು ನಡೀತಿದ್ದೇವೆ ಅಂತ ಅಂದ್ಕೊಳ್ಳಿ. ಯಾಕೆ ಈಗ ಆಯಿತು? ಇವತ್ತು ಎಷ್ಟೋ ಕುಟುಂಬಗಳಿದ್ದಾವೆ, ಹುಟ್ಟಿದಾಗಿಂದ ಒಳ್ಳೆ ಮನೆ, ಒಳ್ಳೆ ಸೈಟು, ಒಳ್ಳೆ ಬಂಗಲೆ, ಒಳ್ಳೆ ಕಾರು, ಒಳ್ಳೆ ಕಾಳುಗಳು, ಒಳ್ಳೆ ಅಧಿಕಾರ ಹಂತವಾಗಿ ಯಾಕೆ ಹೋಗ್ತೀರಂತಂದರೆ ಪ್ರಾಬ್ಲಮ್ ಅನ್ನೋದೇ ಇಲ್ಲ. ಏನ್ರಿ, ನಮಗೆಲ್ಲ ಈ ಗ್ರಾಹಕತೆಗಳು ಕಾಡ್ತವೆ, ಸಮಸ್ಯೆ ಬರುತ್ತೆ ಅಂತೀವಿ. ಅವರು ಮನುಷ್ಯರು, ಅವರು ಹುಟ್ಟಿರ್ತಾರೆ. ಅವ್ರಿಗೆ ಒಂದು ಪ್ರಾಬ್ಲಮ್ ಅನ್ನೋದು ಇಲ್ವಲ್ಲ. ಎಷ್ಟು ಚೆನ್ನಾಗಿ ಏನೇನು ಬೇಕೋ, ಕಣ್ಣು ಕಂಡಿದ್ದು ಸೈಟು, ಕಂಡಿದ್ದು ಮನೆ, ಕಂಡಿದ್ದು ಬಂಗ್ಲೆ, ಕಂಡಿದ್ದು ಅಂಗಡಿ, ಏನು ಬೇಕು, ಒಡವೆ, ವಸ್ತ್ರ, ಯಾವ ಗಾಡಿ ಬೇಕು, ಇಂಥ ಗಾಡಿ ಬೇಕು ಅಂತ ಗಾಡಿ ಟಕ್ಕದ ಬಂದು ನಿಂತಿರ್ತದೆ. ಇಂಥ ಹುಡುಗಿ ಬೇಕಂತ ಹುಡುಗಿ ಬಂದು ನಿಂತಿರ್ತಾಳೆ, ಇಂಥ ಹುಡುಗ ಬೇಕಂತ ಹುಡುಗ ಬಂದು ನಿಂತಿರ್ತಾನೆ. ಏನು ಬೇಕು, ಇಂಥ ಅಧಿಕಾರ ಬೇಕು ಅಂಥ ಅಧಿಕಾರ ಸಿಗುತ್ತೆ. ನನ್ನ ಮಗ ಡಾಕ್ಟರ್ ಆಗೋಗಿರ್ತಾನೆ, ನನ್ನ ಮಗ ಇಂಜಿನಿಯರ್ ಆಗೋಗಿರ್ತಾನೆ, ನನ್ನ ಮಗ ಸೈಂಟಿಸ್ಟ್ ಆಗೋಗಿರ್ತಾನೆ. ನನಗೆ MLA ಸೀಟ್ ಬೇಕು ಅಂದ್ರೆ MLA ಸೀಟ್ ಸಿಕ್ಬಿಟ್ಟಿರ್ತದೆ. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಸೀಟ್ ಸಿಕ್ಬಿಟ್ಟಿರ್ತದೆ ಅವ್ರಿಗೆ. ಯಾಕೆ ಸಾಧ್ಯ ಇದೆಲ್ಲ? ಅಂದ್ಕೊಂಡಿದ್ದೆಲ್ಲ ಅಷ್ಟು ಸುಲಭ ಸಿಗುವಂಥ ಕುಟುಂಬಗಳು ಇಷ್ಟೊಂದು ಇದಾವ ಅಂತಕ್ಕಂಥದ್ದು ನಮಗೆ ಆಶ್ಚರ್ಯ ಆಗ್ತದೆ. ನಾವು ಜೊತೆಲೇ ಓದಿರ್ತೀವಿ, ಜೊತೆಲೇ ಬೆಳೆದಿರ್ತೀವಿ, ಜೊತೆಲೇ ಅನ್ನ ತಿಂದಿರ್ತೀವಿ. ಆದರೆ ನಮ್ಮ ಲೈಫ್ ಸ್ಟೈಲೇ ಬೇರೆ, ಅವ್ರ ಲೈಫ್ ಸ್ಟೈಲೇ ಬೇರೆ. ಅವ್ರು ಏನು ಅಂದ್ಕೊಂಡ್ರೆ ಅದೆಲ್ಲ ಸಿಕ್ಬಿಟ್ಟು ನಾವು ಏನಿದ್ದೀವಿ ಹಂಗೇ ಇದ್ದೀವಿ. ನಾವು ಎದ್ದೇಳಕ್ಕೆ ಆಗಿಲ್ಲ. ಅವ್ರ ಜೊತೆ ಓದಿರೋದು, ಅವ್ರ ಜೊತೆ ಬರ್ದಿರೋದು, ಅವ್ರ ಜೊತೆ ಕೂತಿರೋದು, ಅವ್ರ ಜೊತೆ ತಿಂದಿರೋದು. ಏನು ಮಾಡಿದ್ರು ನಾವು ಎದ್ದೇಳಕ್ಕಾಗಿಲ್ಲ. ಅವರು ಟಕ ಹೋಗ್ತಾ ಇದ್ದಾರೆ. ಹಾಗೆ ಏನು ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋಯ್ತಾ, ಅದು ಯಾವ್ದಾರು ರೋಗ ಬಂದುಬಿಡ್ತಾ, ಅಥವಾ ಅಧಿಕಾರ ಹೋಗ್ಬಿಡ್ತಾ, ಅಥವಾ ಏನಾದರೂ ಆಕ್ಸಿಡೆಂಟ್ ಆಗೋಯ್ತಾ? ನೀವು ಕೇಳ್ಬೋದು. ಏನೂ ಆಗಿಲ್ಲ, ನಾನು ಹೇಳ್ತಾ ಇದ್ದಿಲ್ಲ, ಏನೂ ಆಗಿಲ್ಲ, ಫಸ್ಟ್ ಕ್ಲಾಸ್. 5 ವರ್ಷ, 10 ವರ್ಷ, 20 ವರ್ಷ, 30, 40 ವರ್ಷ, 60 ವರ್ಷ, ನೋ ಪ್ರಾಬ್ಲಮ್. 70 ವರ್ಷ ಬಂತಾ? ಅದೂ ಇಲ್ಲ. 100 ವರ್ಷಕ್ಕೆ ಬಂತಾ? ಅದೂ ಇಲ್ಲ. ಫಸ್ಟ್ ಕ್ಲಾಸ್, 100 ಇಯರ್ಸ್, ಹ್ಯಾಪಿ ಲೈಫ್, ಭಾಳ ಸುಖ, ಸಂತೋಷ, ಸಮೃದ್ಧಿಯ ಲೈಫ್. ಆದರೂ ಪ್ರಾಬ್ಲಮ್ ಬರ್ತದೆ. ಅವರಿಂದಂತ ಖಂಡಿತ ಅಲ್ಲ. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ಹೆಂಗಿದೆ ಅಂತಂದರೆ, ಇದು ಭಾಳ ಗಂಭೀರವಾಗಿರ್ತಕ್ಕಂತಹ, ಭಾಳ ಸೂಕ್ಷ್ಮವಾದಂಥ ವಿಚಾರ. ಇದು ನೀವು ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸಮಸ್ಯೆ ಇದು. ನಿಮ್ಮ ತಲೆಗೂ ಬರಲ್ಲ ಇದು. ಯಾಕಂದರೆ ನಿಮ್ಮ ರೂಟೇ ಬೇರೆ. ಯಾಕಂದರೆ ಯಾವ ಕಷ್ಟನೂ ನೋಡಿಲ್ಲ ನೀವು, ಆದರೂ ಕಷ್ಟ ಬರ್ತದೆ ನಿಮಗೆ. ಮನೆ, ಕುಟುಂಬ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ಅಧಿಕಾರ, ಕಾಳು, ಭೋಗ, ಭಾಗ್ಯ ಎಲ್ಲವೂ ಕೂಡ ಬಹಳ ಸುಲಭವಾಗಿ, ಅಷ್ಟು ಸುಲಭವಾಗಿ ಎಲ್ಲರೂ ದೊರಕೋದಿಲ್ಲ. ಅದು ನೀವು ಅನ್ಕೋಬೋದು ನಮ್ಮ ಮಾತ್ರ ಕಾಡ್ತದೆ, ಅವರು ಕಾಡಲ್ಲ, ಅವ್ರು ಹೆಂಗಿದ್ದಾರೆ, ಅವರು ಮನುಷ್ಯರು, ನಾವು ಮನುಷ್ಯ ಅಂತ ಅನ್ಕೋಬೋದು ನೀವು. ನಾವು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ, ಅದು ಜನ್ಮದ ಪುಣ್ಯ ಫಲ. ನೀವು ಮಾಡಿ, ಈ ಜನ್ಮದಲ್ಲಿ ನೀವು ಅದೇ ಥರ ಪುಣ್ಯ ಸಂಪಾದನೆ ಮಾಡಿ.
ದಾನ ಧರ್ಮ ಪೂಜೆ ಪುನಸ್ಕಾರ ಯಥೇಚ್ಛವಾಗಿರ್ತಕ್ಕಂಥ ಒಳ್ಳೆತನ ಪ್ರಾಮಾಣಿಕತನ ಎಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಜನ್ಮದಲ್ಲಿ ನಾನು ಹೇಳಿದ್ನಲ್ವಾ, ಹುಟ್ಟಿದಾಗಿಂದ ಸಾಯೋವರೆಗೂ ಯಾವ ಪ್ರಾಬ್ಲಮ್ ಮತ್ತೆ ಬರೋದಿಲ್ಲ. ಯಾಕಂದರೆ ಈ ಜನ್ಮದಲ್ಲಿರ್ತಕ್ಕಂತಹ ಪುಣ್ಯ ಮುಂದಿನ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಅದೇ ಹೋದ ಜನ್ಮದ ಪಾಪಕರ್ಮಗಳು, ಅಪರಾಧ, ಮೋಸ, ವಂಚನೆ, ದಗ, ಶಾಪಗಳು, ತಾಪಗಳು, ದೈವ ತಾಪಗಳು, ಕುಲದೇವ ಶಾಪಗಳು, ಅನ್ಯಾಯ, ಅಕ್ರಮ, ಮೋಸ, ದಗ ಎಲ್ಲ ಕೂಡ ಈ ಮತ್ತೆ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ. ಆವಾಗ ನಾವು ಪಾಪಿಗಳಾಗ್ತೀವಿ, ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದಿರೋರು ಪುಣ್ಯಾತ್ಮರಾಗ್ತಾರೆ. ಅವರು ಭೋಗವಂತರಾಗ್ತಾರೆ, ನಾವು ಕಷ್ಟಪಡೋರಾಗ್ತೀವಿ. ಇಷ್ಟೇ ವ್ಯತ್ಯಾಸ, ಬರೀ ಏನೂ ಇಲ್ಲ. ಅಲ್ಲಿ ಎಲ್ಲರಿಗೂ ಕೆಲಸ ಮಾಡ್ತದೆ ಗ್ರಹಗತಿಗಳು, ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ಇಲ್ಲೊಂದು ಸಮಸ್ಯೆ ಯಾಕೆ ಬರುತ್ತೆ ಗೊತ್ತಾ? ಇದು ಗ್ರಹಗತಿಗಳ ವೈಪರೀತ್ಯವೋ ಅಥವಾ ಬೇರೆ ಯಾವುದಾದ್ರೂ ವೈಪರೀತ್ಯವೋ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡ್ಕೊಂಡು ನನಗೆ ಹೇಳ್ಬೇಕು ನೀವು. ಯಾಕಂದರೆ ನಾವು ಇದನ್ನು ಆಲೋಚನೆ ಮಾಡಿದ್ದೀವಿ, ಈ ಸಮಸ್ಯೆ ಯಾಕೆ ಬರುತ್ತೆ ಅಂತಕ್ಕಂಥ ನಾವು ಆಲೋಚನೆ ಮಾಡಿದ್ದೀವಿ. ಆದರೆ ನಿಮಗೂ ಬಿಡ್ತೀನಿ ಅದನ್ನು, ಯಾಕಂದ್ರೆ ನಿಮ್ಮ ತಲೆಗೂ ಹುಳ ಬಿಡಬೇಕು ನಾನು. ಇಲ್ಲ ಅಂದರೆ ನಾಳೆ ನಿಮ್ಮ ಜೀವನದಲ್ಲೂ ಕೂಡ ಇದು ಬರ್ಬೋದು. ಯಾಕಂದರೆ ಈ ತಪ್ಪುಗಳನ್ನ ನೀವೆಲ್ಲ ಮಾಡ್ತಿದ್ದೀರಿ. ನಮ್ಮನೆ ಅನ್ನ, ನಮ್ಮನೆ ಬಟ್ಟೆ, ನಮ್ಮನೆ ಒಡವೆ, ನಮ್ಮನೆ ಗಾಡಿ, ನಮ್ಮನೆ ಅಧಿಕಾರ, ನಮ್ಮ ಸುಖ, ನಮ್ಮ ಸಂತೋಷ, ಇವೆಲ್ಲ ದೇವರು ಕಾಲಕ್ಕೆ ಸಮೃದ್ಧಿಯಾಗಿ ಕೊಟ್ಟು ಅದನ್ನು ಅನುಭವಿಸ್ತಕ್ಕಂಥ ಒಂದು ಯೋಗ ಕೊಟ್ಟಿದ್ರು ಕೂಡ ಕೆಲವರು ತಾನಾಗಿ ಹೇಳ್ಕೊಳ್ತಕ್ಕಂಥ ಕೆಲವು ವಿಚಾರಗಳಿದಾವಲ್ಲ, ಅದು ನಿಮ್ಮ ಮಾನಸಿಕ ಕ್ಷೋಭೆಯನ್ನು ಹಾಳು ಮಾಡಿ, ನಿಮಗೆ ಹಿಂದೆ ಇರತಕ್ಕಂಥ ಸುಖ ಸಂತೋಷ ಭೋಗ ಭಾಗ್ಯಗಳನ್ನು ಹಾಳು ಮಾಡಿ ನಿಮ್ಮನ್ನು ಒಂದು ಸಮಸ್ಯೆಗಳ ಕೂಪಕ್ಕೆ ತಗೊಂಡು ಬಂದು ನರಕಯಾತನೆ ತೋರಿಸುತ್ತಲ್ಲ, ಇದಕ್ಕೆ ಯಾರು ಕಾರಣ ಅನ್ನೋದನ್ನು ನಾನು ಎಲ್ಲ ಹೇಳಾದ್ಮೇಲೆ ನೀವು ನಿರ್ಧಾರ ಮಾಡ್ಕೋಬೇಕು ನೀವು. ಯಾಕಂದರೆ ಭಾಳ ಸೂಕ್ಷ್ಮದ ವಿಚಾರ ಇದು. ನಿಜ ತಾನೇ? ಇವತ್ತು ಎಷ್ಟು ಜನ ಇದ್ದೀರಿ ಹೇಳಿ ನೋಡೋಣ. ಈ ಥರ ನೀವು ನಿಮ್ಮದೇಗಿರ್ತೀರಾ, ಆದರೆ ಹೊರಗಡೆಯಿಂದ ಬರ್ತಕ್ಕಂಥ ಒಂದು ಫೋನ್ ಕಾಲ್ಗಳಿದೆ. ಫೋನ್ ಕಾಲ್ಗಳಿಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗ್ತಾ ಬರ್ತದೆ. ಡಿಸ್ಟರ್ಬ್ ಅಂದಾಗ ಏನಾದ್ರು ಒಂದು ಸಹಾಯ ಮಾಡೋಂತ ಅಂದಾಗ, ಸಹಾಯ ಮಾಡೋ ಶುರು ಮಾಡಿದಾಗ ಸಹಾಯ ಅತಿಯಾಗಿ ಹೋಗ್ತದೆ. ಬರೀ ಬಟ್ಟೆ, ಬರೀ ಊಟ, ಅದು ಶುರು ಆಗೋದು. ಕಾಸು, ದುಡ್ಡು, ಒಡವೆ, ಆಮೇಲೆ ಆಸ್ತಿ ಪತ್ರ, ಮನೆ ಪತ್ರ, ಆ ಪತ್ರ, ಈ ಪತ್ರ, ಎಲ್ಲ ಪತ್ರಗಳು ಹೋಗ್ತವೆ. ಎಲ್ಲಿ ಹೇಗೆ ನೀವು ಸಿಕ್ಕಾಕೊಳ್ತಿರ್ತೀರ ಅರ್ಥ ಆಗ್ತಿದೆಯಲ್ವಾ? ಇವತ್ತು ಎಷ್ಟು ಜನ ಈ ತಪ್ಪುಗಳನ್ನ ಮಾಡ್ತಿದ್ರು ಹೇಳಿ ನೋಡೋಣ. ಕಟ್ ಮಾಡಿದ್ರೆ ಸೆಂಟಿಮೆಂಟೇ, ಅವನು ಒಳ್ಳೆಯವನು, ಅವಳು ಒಳ್ಳೆಯವಳು, ಅವರು ಒಳ್ಳೆಯವರು, ಇವ್ರು ಒಳ್ಳೆಯವರು, ಏನೋ ಕಷ್ಟ ಸಿಕ್ಕಾಕೊಂಡಿದ್ರೆ ನಾನು ಅದು ಸಹಾಯ ಮಾಡ್ತಾ ಇದ್ದೀನಿ, ಸಹಾಯ ಮಾಡಿ, ಯಾರು ಬೇಡ ಅಂತ ಹೇಳಿದ್ರು. ಸಹಾಯ ಮಾಡೋಕ್ಕೋಗಿ ನೀವು ಯಾಕೆ ಡಿಸ್ಟರ್ಬ್ ಆಗ್ತಿದ್ದೀರಾ? ಎಲ್ಲ ಹೋಗ್ತಾ ಇದೆ ಅಂತ ಡಿಸ್ಟರ್ಬ್ ಆಗ್ತಿದ್ದೀರಾ, ಅಥವಾ ಮಿತಿಮೀರಿ ಹೋಗ್ತಾ ಇದೆ ಅಂತ ಡಿಸ್ಟರ್ಬ್ ಆಗ್ತಿದ್ದೀರಾ, ಅಥವಾ ಕಳ್ಕೊಳ್ತಾ ಇದ್ರೆ ಡಿಸ್ಟರ್ಬ್ ಅಂತ ಆಗ್ತಿದ್ದೀರಾ, ಅಥವಾ ಈ ಗ್ರಾಚಾರಗಳೆಲ್ಲ ನನಗೆ ಯಾಕೆ ಬಂದು ಒಟ್ಕೊತಾ ಇದೆ ಅಂತ ಹೇಳಿ ಫೀಲ್ ಆಗ್ತಿದ್ದೀರಾ? ನೀವು ಯಾವುದು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಯಾಕೆ ಇನ್ವಾಲ್ವ್ಮೆಂಟ್ ಆಗ್ತಿದ್ದೀರಾ? ಹಾಗಾದರೆ ಇನ್ನೊಬ್ರು ಕಷ್ಟಕ್ಕೆ ಸ್ಪಂದನೆ ಮಾಡೋದು ತಪ್ಪು ಅಂದರೆ, ಕಷ್ಟಕ್ಕೆ ಸ್ಪಂದನೆ ಮಾಡೋದು ತಪ್ಪಲ್ಲ. ನೀವು ಡಿಸ್ಟರ್ಬ್ ಆಗಿ, ನೀವು ಹಾಳಾಗಿ ಇನ್ನೊಬ್ರಿಗೆ ಸ್ಪಂದನೆ ಮಾಡೋದ್ರಲ್ಲಿ ಏನು ಸಾರ್ಥಕತೆ ಇದೆ? ಅಲ್ಲಿವರೆಗೂ ದೇವರು ನಿಮಗೆಲ್ಲ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟಿದ್ದಾನೆ ಇಲ್ಲಿವರೆಗೂ. ಆದರೆ ಯಾರಿಗೂ ಸಹಾಯ ಮಾಡೋಕ್ಕೆ ಹೋಗಿ, ಯಾರ್ದೋ ಕತೆ ಕೇಳಕ್ಕೆ ಹೋಗಿ ನೀವು ಮಾನಸಿಕವಾಗಿ, ದೈಹಿಕವಾಗಿ ಯಾಕೆ ನೀವು ಡಿಸ್ಟರ್ಬ್ ಆಗ್ತಿದ್ದೀರಿ? ನಿಮ್ಮಲ್ಲಿ ಒಂದು ಬದಲಾವಣೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮದ್ದಿದ್ದಂಗೆ ಹ್ಯಾಪಿನೆಸ್ ಇಲ್ಲ, ಮದ್ದಿದ್ದಂಗೆ ಗಂಡ ಹತ್ರ ಮಾತಾಡ್ತಿಲ್ಲ, ಮದ್ದಿದ್ದಂಗೆ ಹೆಂಡತಿ ಹತ್ರ ಮಾತಾಡ್ತಿಲ್ಲ, ಮೊದಲಿನಂಗೆ ನಡವಳಿಕೆ ಚೇಂಜ್ ಆಗಿದೆ, ಅತ್ತೆ ಮಾವನ ಸರಿ ನೋಡ್ಕೋತಾ ಇಲ್ಲ, ತಂದೆ ತಾಯಿನ ಸರಿ ಮಾತಾಡ್ತಾ ಇಲ್ಲ, ಯಾವಾಗಲೂ ಕೂತ್ಕೊಂಡು ಯೋಚನೆ ಮಾಡ್ತಾರೆ. ಒಂದು ಟಿ ವಿ ನೋಡೋಂಗಿಲ್ಲ, ಒಂದು ಅಡುಗೆ ಮಾಡೋಂಗಿಲ್ಲ, ಅಡುಗೆ ರುಚಿ ಹೋಯ್ತು, ಅಡುಗೆ ಮಾಡ್ತಿರು ಅದೇ ಗುಯಿ ಗುಟ್ಟುವಿಕೆ, ಅದೇ ಇದು, ಹಿಂಗಂದ್ರು ಅವಳು ಹತ್ತು ಕರೆದ್ರು, ಏನೇನೋ ಮಾಡಿದ್ರು ಅಂತಕ್ಕಂಥ ಒಂದು ಮನಸ್ಥಿತಿ ಅದೇ ರಿಪೀಟ್ ಆಗ್ತಿರ್ತದೆ ನಿಮಗೆ. ನೋಡಿ, ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದ, ನಿಮ್ಗೆ ಯಾಕೆ ಈ ಕರ್ಮ? ಯೋಚನೆ ಮಾಡಿ ನೋಡೋಣ. ಇದು ಎಂತಹ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಲ್ವಾ? ಇದನ್ನು ತಂದ್ಕೊಂಡಿದ್ದು ಯಾರು? ಗಂಡ ಕೇಳ್ತೀರಿ, ಏನು ಮೊದಲೆಲ್ಲ ಚೆನ್ನಾಗಿದ್ದೆ, ಏನು ಇದಕ್ಕಿದ್ದಂಗೆ ಚೇಂಜ್ ಆಗಿಬಿಟ್ಟಿದ್ಯಾ ಅಂತ. ಆ ಮಕ್ಳು ಹೇಳ್ತವೆ, ಗಂಟೆಗಟ್ಟಲೆ ಅವ್ರ ಫ್ರೆಂಡ್ ಹತ್ರ ಕೊಯ್ತಾರೆ ಡ್ಯಾಡಿ, ಅಥವಾ ಅವ್ರ ಅಕ್ಕ ಹತ್ರ ಗಂಟೆಗಟ್ಟಲೆ ಕೊಯ್ತಿರ್ತಾರೆ. ನೋಡಿ, ಅದು ಫೋನ್ ಬರೋ ಸ್ಟಾರ್ಟ್ ಆಯಿದ್ರೆ ನಮ್ಮಮ್ಮ ಡಿಸ್ಟರ್ಬ್ ಆಗ್ತಾರೆ. ಮಾತಾಡಬೇಡ ಅಂತಂದು ಕೂಡ ಅವ್ರ ಹತ್ರನೇ ಮಾತಾಡ್ತಿದ್ದಾರೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಡ್ಯಾಡಿ ಅಂತ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ. ಹೌದು ಅಲ್ವೋ? ಒಂದು ಗೋಳು ನಿಮ್ಮ ಇಡೀ ಜೀವನದ ಸುಖ ಸಂಪತ್ತನ್ನು ಕಿತ್ಕೊಳ್ತದೆ, ಅಥವಾ ಇನ್ನೊಬ್ರು ಕಷ್ಟ ನಿಮ್ಮ ನೆಮ್ಮದಿನ ಕೆಡಿಸ್ಕೊಂಡ್ರೆ ನಿಮ್ಗೆ ಯಾಕೆ ಬೇಕಾಗಿತ್ತು? ಇದೇನು ಯಾವ ಗ್ರಾಚಾರ ಇದು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವತ್ತು ಅಕ್ಕಪಕ್ಕದಲ್ಲೂ ಕೂಡ ಹಾಗೇನೆ
ಅವ್ರಿಗೆ ಯಾರನ್ನ ಪ್ರಾಬ್ಲಮ್ ಆಯಿತು ಅಂದರೆ ಓಡೋಗ್ತೀರಿ, ಇವ್ರಿಗೆ ಪ್ರಾಬ್ಲಮ್ ಓಡೋಗ್ತೀರಿ. ಕಿವಿಗಳು ಇದ್ರಲ್ಲಿ ಎಸ್ಪೆಷಲಾಗಿ ಯಾರು ಜಾಸ್ತಿ ಅಂದರೆ ಹೆಂಗಸರ, ಗಂಡು ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯಾ ಎದ್ದೊಳ ಆಯ್ತು ಹೋಗ ಮಾಡ ಅಂತೇಳಿ ಇದು ಮಾಡಿಬಿಡ್ತಾರೆ. ಕೆಲವು ಸೂಕ್ಷ್ಮ ಸ್ವಲ್ಪ ಇನ್ವಾಲ್ವ್ ಆಗ್ತಾರೆ, ಆಮೇಲೆ ಹಿಂದೆ ಟೋಟ್ಬಿಡ್ತಾರೆ. ಆದರೆ ಹೆಣ್ಣು ಮಕ್ಕಳಿದಾರಲ್ವ, ಹೆಂಗಸರು ಇದ್ದಾರಲ್ವ, ಸ್ತ್ರೀಯರು, ಮನೆ ಸ್ತ್ರೀಯರು ಇದ್ದಾರಲ್ವ, ಅವರೇ ಇನ್ವಾಲ್ವ್ಮೆಂಟ್ ಆಗೋದು. ಅದು ಯಾವಾಗ ಹೆಂಗೆ ಕಚ್ಕೊಂಡ್ಬಿಡ್ತಾರೋ, ಯಾವಾಗ ಹೆಂಗೆ ಮಾತಾಡ್ತಿರ್ತಾರೋ, ಅದೇನು ಮಾತಾಡ್ತಿರ್ತಾರೋ ಎಲ್ಲ ಅವ್ರ ಸಮಸ್ಯೆಗಳನ್ನೆಲ್ಲ ತಲೆ ಮೇಲೆ ಹಾಕೊಂಡ್ಬಿಡೋದು. ಅವ್ರ ಗ್ರಾಚಾರನ ತಮ್ಮ ತಲೆ ಮಾಡೋದು. ಯಾಕಂತ ಇದು ಯಾಕೆ ಕೆಲಸ ಮಾಡುತ್ತೆ ಗೊತ್ತಾ? ವೈಬ್ರೇಷನ್. ಒಂದು ನೆಗೆಟಿವ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅದು ಹೆಣ್ಣಾಗಿರಲಿ ಗಂಡಾಗಲಿ, ನೀವು ಮಾತಾಡೋ ಶುರು ಮಾಡಿದ್ಮೇಲೆ ಆ ನೆಗೆಟಿವಿಟಿ ಎಲ್ಲ ಬಂದು ನಿಮ್ಮ ದೇಹವನ್ನು ಸೇರ್ತದೆ, ನಿಮ್ಮ ಮನಸ್ಸನ್ನು ಸೇರ್ತದೆ. ಡಿಸ್ಟರ್ಬ್ ಆಗೋಗ್ಬಿಡ್ತೀರ, ಆಟೋಮೆಟಿಕ್ ಡಿಸ್ಟರ್ಬ್ ಆಗ್ಬಿಡ್ತೀರ. ಇಲ್ಲಾಂದರೆ ಯಾರೊಂದು ಗೋಳು ಕೇಳಿದೆ, ಏನೊಂದು ಸಹಾಯ ಮಾಡ್ದೆ, ಬಿಟ್ಟಾಕೋ, ಫೋನ್ ಎತ್ತೋದು ಬೇಡ. ಕೆಲವರು ಮಾಡ್ತಾರೆ, ಇಲ್ಲ ಮಾಡಲ್ಲ ಅಂತಲ್ಲ, ತಲೆ ಮೇಲೆ ಹಾಕೊಳಕ್ಕೆ ಹೋಗಲ್ಲ ಕೆಲವರು. ಇವ್ನು ಇದ್ದಿದ್ದೇ ಗೋಳು, ಈ ಅಮ್ಮಂದು ಇದ್ದಿದ್ದೇ ಗೋಳು, ಯಾರು ನೋಡ್ತಾರೆ ಅಂತೇಳಿ ಅದನ್ನ ತಲೆ ಕೆಡಿಸ್ಕೊಳ್ಳೋದು ಬಿಸಾಕೋದು ತುಂಬ ಜನ ಇದ್ದಾರೆ. ಆದರೆ ಕೆಲವರು ಮಾತಾಡೋಕ್ಕೆ ಯಾರೋ ಸಿಕ್ಕಿದ್ರಲ್ಲ ಅಂತೇಳಿ ಮಾತಾಡಿ 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 ತಲೆ ಮೇಲೆ ಹಾಕೊಂಡ್ಬಿಡ್ತಾರೆ. ಅಯ್ಯೋ ನನ್ನ ಅಕ್ಕ 10 ವರ್ಷ ಆದಮೇಲೆ ಸಿಕ್ಕಿದ್ದಾರೆ, ಅಯ್ಯೋ ನನ್ನ ಅಕ್ಕ 15 ವರ್ಷ ಮಾತಾಡ್ತಿರಲಿಲ್ಲ, ಇವಾಗ ಮಾತಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಕ್ಕ ಎಲ್ಲ ಫುಲ್ ಬರ್ಬಾದಾಗೋಗಿರ್ತಾರೆ, ಫುಲ್ಲು ಗೋಳು, ಏನು ಭಿಕ್ಷಾತ ಸ್ಥಿತಿ ಬಂದಿರ್ತಾರೆ. ಇಲ್ಲಿ ಸುಖ ಸಂಪತ್ತು ನೆಮ್ಮದಿಗಿರೋ ಜೀವನನ ಆ ಇಂಪ್ಲಿಮೆಂಟ್ ಸ್ಟಾರ್ಟ್ ಆಗಿದ ತಕ್ಷಣ ಯಾವುದೋ ಒಂದು ಲಿಂಕ್ ಆಗಿಬಿಟ್ಟು ಮಾತಾಡೋ ಶುರು ಮಾಡಿಬಿಟ್ಟು ಆ ನೆಗೆಟಿವಿಟಿ ಎಲ್ಲ ಇವ್ರು ತಗೊಳ್ತಾ ಇರ್ತಾರೆ. ಗೊತ್ತೇ ಇರಲ್ಲ ಇವ್ರಿಗೆ. ಅಯ್ಯೋ ನಮ್ಮ ಅಕ್ಕ ಹಿಂಗಾಗ್ಬಿಟ್ಲಿಲ್ಲ, ಅಯ್ಯೋ ನಮ್ಮ ಅಣ್ಣ ಹಿಂಗಾಗ್ಬಿಟ್ಟ, ಅಯ್ಯೋ ನನ್ನ ತಮ್ಮ ಹಿಂಗಾಗ್ಬಿಟ್ಟ. ಇದೆಯೋ ಇಲ್ವೋ ಸಮಾಜದಲ್ಲಿ ಹೇಳಿ ನೋಡೋಣ. ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ ಶುರು ಮಾಡ್ಕೊಂಡ್ಮೇಲೆ ಎಷ್ಟು ಅತಿರೇಕಕ್ಕೆ ಹೋಗ್ತದೆ ಇದು ಅಂತಂದರೆ ಭಾಳ ಅತಿರೇಕಕ್ಕೆ ಹೋಗ್ತದೆ. ಇದರಿಂದ ಇದೇ ಹೇಳೋದು, ಮಿಂಚಿನಂತೆ ಬಂತು ಸಮಸ್ಯೆಗಳು. ದೇವರು ಎಲ್ಲವನ್ನೂ ಕೊಟ್ಟಿದ್ದ, ಆದರೆ ಕೆಡಿಸ್ಕೋತಾ ಇರೋದು ಯಾರು? ನೀವು. ಅಲ್ಲಿ ನಿಮ್ಮ ವಿವೇಚನೆ ಕೆಲಸ ಮಾಡಬೇಕಾಗಿತ್ತು, ವಿವೇಕ ಕೆಲಸ ಮಾಡ್ತಾ ಇರಬೇಕಾಗಿತ್ತು, ಅದು ಮಾಡ್ತಿಲ್ಲ, ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ದೀರಾ. ದಿಸ್ ಇಸ್ ಕಾಲ್ಡ್ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿ ಒಂದು ಸರಿ ನಿಮ್ಗೆ ಸುತ್ತಕೊಳ್ತು ಅಂತಂದರೆ ಟೋಟಲಿ ನೀವು ಡಿಸ್ಟರ್ಬ್ ಬಂತ ಸಮಸ್ಯೆ ಅನುಭವಿಸ್ತಾ. ನೆಗೆಟಿವ್ ಫೋರ್ಸ್ ಇರ್ತಕ್ಕಂತಹ ಯಾವುದೇ ಜನ ಆಗಿರಲಿ, ಅದು ನಿಮ್ಮ ಅಪ್ಪ ಆಗಿರಲಿ, ನಿಮ್ಮ ಅಮ್ಮ ಆಗಿರಲಿ, ನಿಮ್ಮ ಅಕ್ಕ ಆಗಿರಲಿ, ತಂಗಿ ಆಗಿರಲಿ, ಚಡ್ಡಿ ದೋಸ್ತುಗಳಾಗಿರಲಿ, ಅಥವಾ ಯಾರೇ ಆಗಿರಲಿ, ಬಂಧು ಬಳಗ ಅಕ್ಕಪಕ್ಕ ಯಾರೇ ಇರಲಿ, ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿ. ಯಾಕಂದರೆ ನನ್ನಲ್ಲಿ ಒಂದು ನೆಗೆಟಿವ್ ಫೋರ್ಸ್ ಇತ್ತು ಅಂದರೆ ನಾನು ನಿಮ್ಮ ಸವಾಸ ಮಾಡಿದ ತಕ್ಷಣ ನನ್ನ ನೆಗೆಟಿವ್ ಎಲ್ಲ ನಿಮ್ಗೆ ಬಂದುಬಿಡ್ತದೆ. ನನ್ನಲ್ಲಿ ಪಾಸಿಟಿವ್ ಇತ್ತು ಅಂದರೆ ನನ್ನ ಸವಾಸ ಮಾಡಿದ್ರೆ ನನ್ನ ಪಾಸಿಟಿವ್ ಎಲ್ಲ ನಿಮ್ಗೆ ಬಂದುಬಿಡ್ತದೆ. ಇದು ಸೃಷ್ಟಿ ನಿಯಮ. ಅನ್ಕೊಳ್ಳಿ, ಇದ್ರ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ. ಎಷ್ಟು ಬೇಕೋ ಅಷ್ಟು ಮಾತಾಡಿ. ಸಹಾಯ ಮಾಡಬೇಕಾ ಸಹಾಯ ಮಾಡಿ, ದೂರ ಇಡಿ. ಅಕ್ಕ ತಂಗಿ ತಮ್ಮನ ಸೆಂಟಿಮೆಂಟ್ ಯಾವತ್ತೂ ಬೇಡ. ಅವ್ರನ್ನ ಗೈಡೆನ್ಸ್ ಮಾಡಿ, ಇದು ಸರಿ ಮಾಡ್ಕೊ, ಇಂಥದ್ದೊಂದು ಪ್ರಾಬ್ಲಮ್ಸ್ ಇದೆ, ಇದನ್ನು ಸರಿ ಮಾಡ್ಕೊ, ಅದನ್ನು ಹೊರಗಡೆ ಬರ್ತೀಯ ಅಂತ ಗೈಡೆನ್ಸ್ ಮಾಡಿ. ಆದರೆ ಅವ್ರ ಪ್ರಾಬ್ಲಮ್ ಮೇಲೆ ನೀವು ಹೋಗಿ ಸಿಕ್ಕಾಕೊಂಡ್ಬಿಟ್ಟು ನರಕ ಅನುಭವಿಸೋದು ಯಾವುದನ್ನ ದೇವ್ರು ಹೇಳಿದಾನ? ಖಂಡಿತ ಇಲ್ಲ. ಅದರಿಂದ ಫೋನ್ ಕಾಲ್ಗಳನ್ನ ಅವಾಯ್ಡ್ ಮಾಡಿ, ಆದಷ್ಟು ಫೋನ್ ಕಾಲ್ ಅವಾಯ್ಡ್ ಮಾಡಿ, ಗೈಡೆನ್ಸ್ ಮಾಡಿ, ಉತ್ತಮವಾದಂಥ ಗೈಡೆನ್ಸ್ ಮಾಡಿ, ಅದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಅವ್ರು ಮಾಡಲಿ. ಅದಕ್ಕೆ ನೀವು ಸಾಥ್ ಕೊಡಿ. ಅವರಲ್ಲೇ ಹೋಗಿ ಮುಳುಗೋಗ್ಬಿಟ್ಟು ಅವ್ರ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಅಂತ ಹಾಕೊಂಡ್ರೆ ನಿಮ್ಮ ಇಡೀ ಜೀವನ ನಷ್ಟ ಆಗೋಗ್ತದೆ. ನಿಮ್ಮ ಸುಖ, ನಿಮ್ಮ ಶಾಂತಿ, ನಿಮ್ಮದೆಲ್ಲ ಹಾಳಾಗೋಗ್ತದೆ. ಆದರೂ ಕೂಡ ಹೊರಗಡೆ ಬರೋಕ್ಕಾಗಲ್ಲ ಅಂತ ಭಾಳ ಜನ ಹೇಳ್ತಾರೆ. ಯಾಕಂದರೆ ಅದು ರಕ್ತ ಸಂಬಂಧಗಳೇ ಹಾಗೆ, ಕರುಳು ಬಳ್ಳಿ ಸಂಬಂಧಗಳೇ ಹಾಗೆ. ಅದು ಒಂದಕ್ಕೊಂದು ಅಂಟ್ಕೊಂಡಿರ್ತದೆ, ಅಂಟು ಜಾಡ್ಡೆ ಇದ್ದಂಗೆ ಅಂಟ್ಕೊಂಡ್ಬಿಟ್ಟಿರ್ತದೆ. ಅದಕ್ಕೆ ಎಷ್ಟೋ ಜನ ಲೇಡೀಸು, ಸ್ತ್ರೀಯರನ್ನ ನಾವು ವಾಚ್ ಮಾಡಿದ್ದೀನಿ, ಸಂಶೋಧನೆ ಮಾಡಿದ್ದೀನಿ, ಇಲ್ಲಿ ಬಂಗು ಬರೋಕ್ಕೆ ಶುರು ಆಗ್ತದೆ. ಈ ಥರ ಒಂದು ನೆಗೆಟಿವಿಟಿ ಶುರು ಆಯಿತು ಅಂದರೆ ಈ ನೆಗೆಟಿವಿಟಿ ಈ ಕಡೆ ಮೇಲೆ ಬಂಗು ಬರೋಕ್ಕೆ ಶುರು ಆಗ್ತದೆ. ಇದು ಬಂತು ಅಂದರೆ ನೀವು ಸಿಕ್ಕಾಕೋತಿದ್ದೀರಾ ಅಂತ ಅರ್ಥ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಜಾಸ್ತಿ ಆಗ್ತಾ ನಿಮ್ಮ ಮೈ ಮನಸ್ಸುಗಳಲ್ಲಿ ಈ ಬದಲಾವಣೆ ಆಗ್ತಾ ಬರ್ತದೆ. ಇದ್ದೇ ನೀವು ಸಿಕ್ಕಾಕೊಂಡಿದೆ ಅಂತ ಅರ್ಥ. ಇದಕ್ಕೆ ಏನು ಮಾಡಬೇಕು? ಬಂಗು ದೋಷ ನಿವೃತ್ತಿ ಮಾಡ್ಕೋಬೇಕು. ಆಯಿತಾ? ಬಂಗು ದೋಷ ಬಂತು ಅಂದರೆ ಶನಿ, ರಾಹು, ಕೇತು. ಭಾಳ ಜನ ಆ ಕ್ರೀಮ್ ಹಚ್ಕೊಳ್ಳಿ, ಈ ಕ್ರೀಮ್ ಹಚ್ಕೊಳ್ಳಿ. ಯಾವ ಕ್ರೀಮ್ ಹಚ್ಕೊಂಡ್ರೂ ಹೋಗಲ್ಲ. ಕ್ರೀಮ್ಗಳಿಗೆಲ್ಲ ಶನಿ, ರಾಹು, ಕೇತು ಶಾಂತಿ ಆಗ್ಬಿಡಾಗಿದ್ರೆ ನಾನು ಬೇಜಾನ್ ಕ್ರೀಮ್ಗಳು ಹೇಳ್ಬಿಡ್ತಿದ್ದೆ, ಈ ಕ್ರೀಮ್ ಹಚ್ಕೊಳ್ಳಿ ಶನಿ ಶಾಂತಿ, ಈ ಕ್ರೀಮ್ ಹಚ್ಕೊಳ್ಳಿ ಕೇತು ಶಾಂತಿ ಅಂತ. ಹಂಗೆಲ್ಲ ಆಗೋದಿಲ್ಲ. ಅದು ನೆಗೆಟಿವಿಟಿ ಫೋರ್ಸೇ ಬೇರೆ, ನೆಗೆಟಿವಿಟಿ ಶಕ್ತಿನೇ ಬೇರೆ. ಒಳ್ಳೆ ಶಕ್ತಿಗಿಂತ ಕೆಟ್ಟ ಶಕ್ತಿ ಪವರ್ಫುಲ್ಲು ಕೊಲಿಯುವುದಿಲ್ಲ. ಅರ್ಥ ಮಾಡ್ಕೊಳ್ಳಿದ್ದನ್ನು. ಅದಕ್ಕೆ ನಾವೊಂದು ಸಂತೋಷವಾಗಿದ್ದೀವಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಕಲಕಬಾರ್ದು. ಬೇರೆಯವರಿಂದ ಸಮಸ್ಯೆ ಬರ್ತಾ ಇದೆ ಅಂದರೆ ಅದು ಬುದ್ಧಿವಂತಿಕೆಯಿಂದ, ವಿವೇಕದಿಂದ ಅದನ್ನ ಅರ್ಥ ಮಾಡಿಕೊಂಡು ಯಾರನ್ನ ಎಲ್ಲಿಡಬೇಕು, ಯಾವ್ದು ಎಲ್ಲಿ ಹೇಳ್ಬೇಕು. ಯಾಕಂದರೆ ಇವತ್ತು ಎಷ್ಟೋ ಜನ ಗೈಡ್ ಮಾಡಿ ಕೇಳೋದಿಲ್ಲ. ಅವರು ನಂದು ಅದೇ ಪ್ರಾಬ್ಲಮ್ ಅಂತ ನಿಮ್ಮ ಮೇಲೆ ಬೀಳ್ತಿರ್ತಾರೆ ಹೊರತು ಈ ಪ್ರಾಬ್ಲಮ್ಸ್ ಕರೆಕ್ಟ್ ಅವ್ರು ಹೇಳ್ತಾ ಇದ್ದಾರೆ ತಿದ್ಕೊಳ್ಳೋಣ, ಬುದ್ಧಿನೇ ಬರಲ್ಲ. ಅನುಭವಿಸ್ಕೊಳ್ಳಿ ಬಿಡಿ. ನೀವು ಯಾಕೆ ಮೇಲೆ ಬಿದ್ದು ಅವ್ರ ಪ್ರಾಬ್ಲಮ್ ನಿಮ್ಮ ಪ್ರಾಬ್ಲಮ್ ಮಾಡ್ಕೊಳ್ತೀರಾ? ಇದು ಒಂದಾಯ್ತಲ್ವಾ. ನೆಕ್ಸ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಹೇಳ್ತೀನಿ ನೋಡಿ, ಇವೆಲ್ಲ ಗೊತ್ತಿರ್ಬೇಕು ನಿಮಗೇನು ಅಂತ. ಇದೇನು ಗೊತ್ತಲ್ಲ, ಇದು ಹಾಗಲಕಾಯಿ. ಹಾಗಲಕಾಯಲ್ಲಿ ಕಹಿ ಜಾಸ್ತಿ. ಭಾಳ ಜನ ವಿಷ ಅಂತಾರೆ. ವಿಷ ಅಲ್ಲ, ವಿಷಕ್ಕೂ ಕಹಿಗೂ ತುಂಬ ವ್ಯತ್ಯಾಸ ಇದೆ. ಕಹಿ ಜಾಸ್ತಿ.
ನಮ್ಮ ಮನಸ್ಸು ಕಹಿ ಆಗೋಗಿದ್ದಾಗ, ನಮ್ಮ ಮನಸ್ಸು ವಿಷ ಆಗೋಗಿದ್ದಾಗ ಒಂದು ಕಹಿಯಿಂದ ಅದು ತೆಗಿಬೇಕಂತೆ. ಏನು ಮಾಡಬೇಕು? ಇದಕ್ಕೆ ಒಂದು ನೀಟಾಗೆ ಶನಿವಾರ ದಿವಸ ಅಥವಾ ಮಂಗಳವಾರ ದಿವಸ ಒಂದು ಬಟ್ಟೆ ಸುತ್ತಿ, ನೀಟಾಗಿ ಒಂದು ವೈಟ್ ಬಟ್ಟೆ ಸುತ್ತಿಬಿಟ್ಟು ನೀವೇನು ಮಾಡಬೇಕು, ಇದನ್ನು ಇಳಿ ತೆಗೀರಿ. ಹಿಂಗೆ 3 ಸರಿ ಹಿಂಗೆ, 3 ಸರಿ ಹಿಂಗೆ, 9 ಸರಿ ಹಿಂಗೆ ತೆಗೆದುಬಿಟ್ಟು ಯಾವುದಾದ್ರು ನಿರ್ಜನ ಪ್ರದೇಶ ತೊಗೊಂಡೋಗಿ ಹಾಕ್ಬಿಡಿ. ಆವಾಗ ಯಾವುದಾದ್ರು ಒಂದು ನೆಗೆಟಿವಿಟಿ ಇತ್ತು ಅಂದರೆ ನಿಮ್ಮಿಂದ ಹೊರಗಡೆ ಬಂದುಬಿಡ್ತದೆ. ಅಷ್ಟ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಸ್ತು ಇದು, ಆಯ್ತಲ್ಲ, ಅಂಥ ಒಂದು ವಸ್ತು ಇದು. ಅಷ್ಟು ಅದ್ಭುತ ಕೆಲಸ. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಬೇರೆ ಎಷ್ಟೋ ಜನ ಕೊಡ್ತಾರೆ. ಇದೊಂದು ಆರೋಗ್ಯಯುತವಾಗಿರ್ತಕ್ಕಂಥ ಒಂದು ಬೆಳೆ ಕೂಡ ಹೌದು. ಆದರೆ ಮಾನಸಿಕ ಆಘಾತ ಆದಾಗ, ಮಾನಸಿಕವಾಗಿರ್ತ ನೆಗೆಟಿವಿಟಿ ಆದಾಗ, ಅದು ದೇಹವನ್ನು ಪ್ರವೇಶ ಮಾಡಿದಾಗ ಅಷ್ಟು ಅದ್ಭುತವಾಗಿ ಇದನ್ನು ಸೆಳ್ಕೊಳ್ತದೆ. ಅಂಥ ಒಂದು ಅದ್ಭುತವಾದಂಥ ವಶೀಕರಣ ಶಕ್ತಿ ಇದಕ್ಕಿದೆ. ನಿಮ್ಮ ನೆಗೆಟಿವಿಟಿ ಏನೇ ಇದ್ರೂ ಅದನ್ನು ತೆಗೆದುಹಾಕ್ಬಿಡ್ತದೆ. ಇದನ್ನು ಪ್ರತಿ ಶನಿವಾರ 8 ಶನಿವಾರ ಮಾಡ್ತಾ ಬನ್ನಿ. ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗಿ ನೀವು ಒಂದು ಮುಖ್ಯ ವಾಹಿನಿ ಬರ್ತೀವಿ. ಮೊದಲು ಯಾವ ಒಂದು ಮನಸ್ಥಿತಿಗಿದ್ರೆ ಆ ಮನಸ್ಥಿತಿ ಬರ್ತದೆ. ಒಂದು ಬೆಳ್ಳಿ ಉಂಗುರ ವೇರ್ ಮಾಡ್ಕೊಳ್ಳಿ. ವೇರ್ ಮಾಡ್ಕೊಳ್ಳಿ. ಆ ಬೆಳ್ಳಿ ಉಂಗುರ ನಿಮ್ಮ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ತಾನೆ ಬಿಡ್ತದೆ. ಇಷ್ಟು ಸಾಕು ನೀವು ತಹಬದಿ ಬರೋದಕ್ಕೆ. ಬೇರೆ ಇನ್ನೇನೂ ಅವಶ್ಯಕತೆ ಇಲ್ಲ. ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.